ಸ್ಮಾರ್ಟ್ PDS ಸುಧಾರಣೆ. PDS ಯೋಜನೆಯಲ್ಲಿ ಇ-ಪಾಸ್ ಯಂತ್ರಗಳು, ಎಲೆಕ್ಟ್ರಾನಿಕ್ ತೂಕ ಯಂತ್ರಗಳು ಇವೆಲ್ಲವನ್ನು ಮಾಡಿ ತೂಕ ಮತ್ತು ಅಳತೆಯಲ್ಲಿ ಗ್ರಾಹಕರಿಗೆ ಯಾವ ಥರವಾದ ತೊಂದರೆ ಆಗಬಾರದು ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಫೈನಲ್ ಆಗಿದೆ. ಇಷ್ಟರಲ್ಲೇ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆ ಯಂತ್ರೋಪಗಳನ್ನು ಈ ನ್ಯಾಯಬೆಲೆ ಅಂಗಡಿಗೆ ಅದನ್ನು ವಿತರಿಸಿ ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಏರ್ಪಾಡುಗಳನ್ನು ಮಾಡ್ತಾರೆ. ಜೊತೆಗೆ ತಂತ್ರಜ್ಞಾನ ಆಧಾರಿತ ಮೇಲ್ವಿಚಾರಣೆ. ಇವತ್ತು GPS ಅನ್ನು ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗೆ, ನ್ಯಾಯಬೆಲೆ ಅಂಗಡಿಗೆ ವಿತರಣೆ ಮಾಡುವ ತಾಲೂಕಾ ಸೊಸೈಟೀಸ್ಗೆ ಅದೆಲ್ಲ ಸರಿಯಾಗಿ ಆಗ್ತದೆ ಇಲ್ಲ ಅಂತ ನೋಡೋದಕ್ಕೆ ಕಮಾಂಡಿಂಗ್ ಸೆಂಟರ್ ಅಂತ ಕೇಂದ್ರದಲ್ಲಿ ಬೆಂಗಳೂರಲ್ಲಿ ಅದನ್ನು ಒಂದು ರೂಪಿಸಿ ಅದೆಲ್ಲ ಕೂಡ ನಮಗೆ ನ್ಯೂಸಲ್ಲಿ TVಯಲ್ಲಿ ಗೊತ್ತಾಗ್ತದೆ. ಎಲ್ಲೆಲ್ಲಿ ಗಾಡಿ ಹೋಗ್ತಾ ಇದೆ, ಎಲ್ಲಿ PDS ಅಳತೆ ಮಾಡ್ತಾ ಇದ್ದಾರೆ, ಯಾವ ಸೊಸೈಟಿ ಏನಾಗ್ತಾ ಇದೆ ಅನ್ನೋದು ಕೂಡ ಫುಡ್ ಕಾರ್ಪೊರೇಷನ್ MD ಅವರು ಮತ್ತು ನಮ್ಮ ಕಮಿಷನರ್ ಅವರ ಆಫೀಸಲ್ಲಿ ಅವೆರಡು. ಯಾಕಂದರೆ ನಿಮ್ಮ ಮಾರ್ಗದರ್ಶನ ಸಾಕಷ್ಟು ಸಾರಿ ತಾವು ಸೋರಿ ಹೋಗ್ತಾ ಇದೆ, ಸರಿಯಾಗಿ ರೈತರಿಗೆ ಸೇರ್ತಾ ಇಲ್ಲ, ಗ್ರಾಹಕರು ಮುಟ್ತಾ ಇಲ್ಲ, ಲಾರಿಯಲ್ಲಿ ಹೋಗ್ತಾ ಇದೆ ಅನ್ನೋ ವಿಷಯಗಳನ್ನು ಮನವರಿಕೆ ಮಾಡಿ ನೇರವಾಗಿ ಸರ್ಕಾರ ಏನು ಕೊಡ್ತಾ ಇದೆ ಬಡವರಿಗೆ ಅದನ್ನು ಸೇರಬೇಕು, ಬಿಲೋ ಪಾವರ್ಟಿಯವರಿಗೆ ಅಂತ ಹೊಸ ಚಿಂತನೆಗಳನ್ನು ಮಾಡಿದ್ವಿ. ಜೊತೆಗೆ ನಾವು ಈ ವರ್ಷದಲ್ಲಿ 5,69,000 ಮೆಟ್ರಿಕ್ ಟನ್ನನ್ನು MSP ಖರೀದಿ ಮಾಡಿದ್ದೀವಿ. ರಾಗಿ, ಜೋಳ 2.21 ಲಕ್ಷ, 65,000 ಟನ್ನನ್ನು ಭತ್ತವನ್ನು ಖರೀದಿ ಮಾಡಿದ್ದೀವಿ. MSP ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೊಡ್ತದೆ. ಈ ವರ್ಷ ಅವರು 6 ಲಕ್ಷ ಮೆಟ್ರಿಕ್ ಟನ್ನನ್ನು ಖರೀದಿ ಮಾಡಿ ರಾಗಿ. ಹೊರ ರಾಜ್ಯಗಳಲ್ಲಿ ಕೂಡ ರಾಗಿಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದರು. ನಮಗೆ ಸುಮಾರು 4-4.5 ಲಕ್ಷ ಮೆಟ್ರಿಕ್ ಟನ್ ಬೇಕಾಗ್ತದೆ. ಕೇರಳ, ತಮಿಳುನಾಡು ಕೂಡ, ಆಂಧ್ರ ಪ್ರದೇಶ, ತೆಲಂಗಾಣ ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ ಜೋಳ, ರಾಗಿ, ಭತ್ತ ಬೆಳೆಯೋರಿಗೆ ಬಹಳ ಉತ್ತಮವಾದಂಥ ಬೆಲೆ ಸಿಗ್ತದೆ. ಇವತ್ತು ರಾಗಿಗೆ 1 ಕ್ವಿಂಟಾಲ್ಗೆ 4,886 ರೂಪಾಯಿ ಕೊಡ್ತಾ ಇದ್ವಿ ಲಾಸ್ಟ್ ಇಯರ್. ಈ ವರ್ಷ 5,200 ರೂಪಾಯಿ. ಈಗ ನೆಕ್ಸ್ಟ್ ಪ್ರೊಕ್ಯೂರ್ಮೆಂಟ್, ಈ ಸಾರಿ ಪ್ರೊಕ್ಯೂರ್ಮೆಂಟ್ ಮುಗಿದಿದೆ. ನೆಕ್ಸ್ಟ್ ಪ್ರೊಕ್ಯೂರ್ಮೆಂಟ್ ಮಾಡುವಾಗ 5,205 ರೂಪಾಯಿ ಇದೆ. ಅದೇ ರೀತಿ ಜೋಳ ಹಿಂದಿನ ವರ್ಷ 3,699 ಇತ್ತು, ಈ ಸಾರಿ 4,023 ಇದೆ. ಭತ್ತ ಹೋದ ಸಾರಿ 2,375 ಇತ್ತು, ಈಗ 2,461 ಆಗಿದೆ. ಈ ರೀತಿ MSP ಕೇಂದ್ರ ಸರ್ಕಾರ ಕೂಡ ಈ ರೇಟನ್ನು ಫಿಕ್ಸ್ ಮಾಡಿದೆ. ಇದರಿಂದ ರೈತರು ಏನು ಬೆಳೀತಾರೆ ಆ ಬೆಳೆಯಲು ಹಿಂದೆಂದೂ ಇಲ್ಲ ರಾಗಿಗೆ ಬೆಳೆ ಇದ್ದಿದ್ದು. ನಾವು 1,000, 1,500, 2,000 ಮೇಲೆ ಹೋಗೇ ಇಲ್ಲ ರಾಗಿ. ಯಾವಾಗ ಕೇಂದ್ರ ಸರ್ಕಾರ ಪ್ರೊಕ್ಯೂರ್ಮೆಂಟ್ ತೆಗೆದುಕೊಂತು, ಇದರಿಂದ ಮಾರ್ಕೆಟ್ನಲ್ಲಿ ಕೂಡ ಒಳ್ಳೆ ಬೆಲೆ ರೈತರಿಗೆ ಸಿಗ್ತಾ ಇದೆ.